ಸಮಯದಲ್ಲಿ ದೇವರಾತ್ಮನು ನಮ್ಮ ಮಧ್ಯದಲ್ಲಿ ಇಳಿದು ಬರುವ ಹಾಗೆ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಶಕ್ತಿಯಿಂದಲೂ ಆತನನ್ನು ಆರಾಧಿಸೋಣ ಪ್ರಿಯರೇ. ಪ್ರತಿಯೊಬ್ಬರು ಎದ್ದು ನಿಂತುಕೊಂಡು ಆತನಿಗೆ ಮಹಿಮೆ ಪಡಿಸೋಣ. ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಕರಗಳನ್ನು ಮೇಲಕ್ಕೆತ್ತೋಣ. ಆನ್ಲೈನ್ ನೋಡುವಂತರು ಕೂಡ ಎಷ್ಟು ಜನರು ನೋಡ್ತಾ ಇದ್ದಾರೋ ಈ ಸುವಾರ್ತೆ ಇವತ್ತಿನ ಮುಂಜಾನೆ ಜಾವದ ಆರಾಧನೆ ಕರ್ತನ ಸಮ್ಮುಖದಲ್ಲಿ ನಡೆಯುವಾಗ ಪ್ರಿಯರೇ, ಎಷ್ಟು ಜನರು ಶೇರ್ ಮಾಡ್ತಾ ಇದ್ದಾರೆ, ಎಷ್ಟು ಜನರು ಎಲ್ಲೆಲ್ಲಿ ಕೂತುಕೊಂಡು ನೋಡ್ತಾ ಇದ್ದೀರೋ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬರ ಕರಗಳನ್ನು ಮೇಲಕ್ಕೆತ್ತುತ್ತಾ ಕರ್ತನಿಗೆ ಸ್ತೋತ್ರವನ್ನು ಹೇಳೋಣ. ಸ್ತೋತ್ರ ಎಂಬ ಪದಗಳಿಂದ ಆತನನ್ನು ಮಹಿಮೆ ಪಡಿಸೋಣ. ಸ್ತೋತ್ರ ಎಂಬ ಗಂಟುಗಳನ್ನು ಕಟ್ಟಿ ಹಾಕೋಣ. ಆತನ ಪರಲೋಕದಲ್ಲಿ ಬಿಚ್ಚಲ್ಪಡಬೇಕು. ಅದು ಆಶೀರ್ವಾದವಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬರಬೇಕು ಪ್ರಿಯರೇ. ಇವತ್ತಿನ ದಿವಸದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆರಾಧನೆ ಮಾಡಿರುವಾಗ, ಸತ್ಯಕ್ಕೆ ತಕ್ಕ ಹಾಗೆ ಪೂರ್ಣ ಮನಸ್ಸಿನಿಂದ ಆತನನ್ನು ಧ್ಯಾನ ಮಾಡುವಾಗ ಕರ್ತನ ಸಮ್ಮುಖವು ನಮ್ಮ ಮೇಲೆ ಇಳಿದು ಬರುವಂತದ್ದಾಗಿರುವುದರಿಂದ ಪ್ರತಿಯೊಬ್ಬರು ದೇವರಿಗೆ ಸ್ತೋತ್ರವನ್ನು ಹೇಳೋಣ. ಸ್ತೋತ್ರ ಯೇಸುವೆ, ಮಹಿಮೆಯುಳ್ಳ ದೇವ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಅಧಿಕಾರವುಳ್ಳ ದೇವ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ ದೇವರೇ ಸ್ವಾಮಿ, ನಿನ್ನನ್ನು ಮಾತ್ರ ಮಹಿಮೆ ಪಡಿಸು ರಾಜನೇ. ಸಬ್ಬತ್ತು ದಿನವು ದೇವರ ದಿನವೆಂದು ಆಚರಣೆ ಮಾಡ್ರಿ ಅಂತ ನಿನ್ನ ವಾಕ್ಯ ಹೇಳುವಾಗ ಪ್ರಭೆ ಅಪ್ಪ, ನೀನು ವಿಶ್ರಮಗೊಂಡಂತ ದಿನವು ಅದು ಪರಿಶುದ್ಧವಾದ ದಿನವು ಎಂಬುದಾಗಿ ಸ್ವಾಮಿ ಅನೇಕ ಕರ್ತನೆ ಸ್ವಾಮಿ ರಕ್ಷಕನ ಕರ್ತನೆ ನಮ್ಮ ಪಿತೃಗಳು ಕರ್ತನೆ ಸ್ವಾಮಿ ಅಪ್ಪ ದೇವರೇ ಆದಿವಾರವು ಕರ್ತನೆ ಸ್ವಾಮಿ ಯಾವ ರೀತಿಯಾಗಿ ನಿನ್ನನ್ನು ಸ್ಮರಣೆ ಮಾಡ್ತಾ ಇದ್ದಾರೋ ಕರ್ತನೆ, ಅವತ್ತಿನ ದಿವಸದಲ್ಲಿ ನಿನಗೆ ಮಾತ್ರ ಮಹಿಮೆ ಪಡಿಸ್ತಾ ಇದ್ದಾರೆ ಕರ್ತನೆ. ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಸ್ವಾಮಿ ಅಪ್ಪ ದೇವರ ಕರ್ತನೆ ಊಟವನ್ನು ಬಿಟ್ಟು ಸ್ವಾಮಿ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಕರ್ತನೆ ಎಲ್ಲವುದು ಮಾಡಲಾರ್ದಾಗೆ ಪ್ರಭೆ ಕರ್ತನೆ ಅವರು ನಿನ್ನ ಸಮ್ಮುಖದಲ್ಲಿ ಕೂತುಕೊಂಡು ದಿನವಿಡೀ ಎಲ್ಲ ಸ್ವಾಮಿ ರಾಜ ನಿನ್ನನ್ನು ಮಹಿಮೆ ಪಡಿಸುವಾಗ ಕರ್ತನೆ ಅಪ್ಪ ದೇವರೇ ನೀನು ಸಮ್ಮುಖದಲ್ಲಿ ಇಳಿದು ಬರ್ತಾ ಇದ್ದೀವಿ ಸ್ವಾಮಿ. ಅವರ ಪ್ರಾರ್ಥನೆಗಳಿಗೆ ಅವರ ಕೊರತೆಗಳನ್ನು ನೀಗಿಸಿ ಅವರಿಗೆ ಸದುತ್ತರವನ್ನು ದಯಪಾಲಿಸದೆ ಕರ್ತನೆ, ಅವರ ಬೇಡಿಕೆಗಳಿಗೆ ಈಡೇರಿಸ್ತಾ ಇದ್ದೀವಿ ರಾಜನೇ. ಅವರ ಕಣ್ಣೀರನ್ನು ಒರೆಸ್ತಾ ಇದ್ದೀವಿ ಸ್ವಾಮಿ. ಅವರ ಬೇಡಿಕೆಗಳಿಗೆ ಕರ್ತನೆ ಪ್ರತಿಯೊಂದಕ್ಕೂ ಉತ್ತರವಾಗಿ ನೀನು ಇಳಿದು ಬರ್ತಾ ಇದ್ದೀವಿ ಸ್ವಾಮಿ. ದೇವದೂತರ ಸೈನ್ಯವು ಅಂಜುಷದೊಡನೆ ಅಪ್ಪ ಕರ್ತನಾದ ದೇವರೇ ಸ್ವಾಮಿ ಕೆರೂಬಿಯರು ಇಳಿದು ಬರುವಾಗ ರಕ್ಷಕನೇ ನಿನ್ನ ಪ್ರಸನ್ನತೆಯಿಂದ ಆಲಯವೆಲ್ಲ ಯೆರೂಸಲೇಮಿನಲ್ಲಿ ತುಂಬಿಕೊಳ್ತಾ ಇದ್ದೀವಿ ಸ್ವಾಮಿ ರಾಜ. ಪರಿಶುದ್ಧಾತ್ಮ ದೇವರೇ ಇವತ್ತಿನ ದಿವಸದಲ್ಲಿ ಕರ್ತನೆ ಅಪ್ಪ ನಿನ್ನ ಯೆರೂಸಲೇಮಿನ ಹೌದು ಕರ್ತನೆ ಸ್ವಾಮಿ ಆಲಯವಾಗಿ ಮಾರ್ಪಡಲಿ ಸ್ವಾಮಿ. ಪರಿಶುದ್ಧಾತ್ಮ ದೇವರೇ ನಿನ್ನ ಸಮ್ಮುಖದಲ್ಲಿ ಕರ್ತನೆ ಅಪ್ಪ ದೇವರೇ ನಿನ್ನ ಪ್ರಸನ್ನತೆ ಮಂಜುಷ ಸ್ಥಳದಲ್ಲಿ ಕರ್ತನೆ ಯಾವ ರೀತಿಯಾಗಿ ಸ್ವಾಮಿ ರಕ್ಷಕನೇ ಕೆರೂಬಿಯರು ಇಳಿದು ಬರ್ತಾ ಇದ್ದರು, ದೇವದೂತರ ಪರಿಶುದ್ಧಾತ್ಮನು ಇಳಿದು ಬರ್ತಾ ಇದ್ದಾನೆ ಸ್ವಾಮಿ ಅಪ್ಪ. ಈ ಮುಂಜಾನ ಸಮಯದಲ್ಲಿ ಕರ್ತನೆ ಎಷ್ಟು ಜನರು ಲೈವ್ ಅನ್ನು ನೋಡ್ತಾ ಇದ್ದಾರೆ ಕರ್ತನೆ, ಎಷ್ಟು ಜನರು ಸಭೆಯೊಳಗಡೆ ಕೂತ್ಕೊಂಡು ಆರಾಧಿಸ್ತಾ ಇದ್ದಾರೆ ಕರ್ತನೆ, ಎಷ್ಟು ಜನರು ನಿನ್ನ ಸಮ್ಮುಖದಲ್ಲಿ ಅಪ್ಪ ದೇವರ ಆನಂದ ಪಡುವವರಾಗಿದ್ದಾರೆ ಕರ್ತನೆ. ಅವರ ಮಧ್ಯದಲ್ಲಿ ನೀನೇ ಪ್ರಸನ್ನನಾಗಿರು ಕರ್ತನೆ. ಸ್ತೋತ್ರವಾಗಲಿ ಕರ್ತನೆ ಅಪ್ಪ, ನಿನ್ನನ್ನು ಮಾತ್ರ ಮಹಿಮೆ ಪಡಿಸೋದು ಕರ್ತನೆ. ನಮ್ಮಿಂದ ಅಸಾಧ್ಯ ಪ್ರಭೆ, ನಿಮ್ಮಿಂದ ಎಲ್ಲವೂ ಸಾಧ್ಯವಾಗಿದೆ ಕರ್ತನೆ. ನಮ್ಮಿಂದ ಅಸಾಧ್ಯ ಪ್ರಭೆ, ನಿನ್ನಿಂದ ಎಲ್ಲವೂ ಸಾಧ್ಯವಾಗಿದೆ ಸರ್ವಶಕ್ತನೆ ಅಪ್ಪ. ಎಲ್ಲವೂ ಮಾರ್ಪಡಿಸುವ ದೇವರು ಕರ್ತನೆ. ಸಭೆಯೊಳಗಡೆ ನೆರೆದು ಬಂದಿರುವಂತ ಪ್ರತಿ ಒಬ್ಬರ ಮೇಲೆ ಅಪ್ಪ ದೇವರೇ ಅಪೊಸ್ತಲರು ಪ್ರಾರ್ಥನೆ ಮಾಡುವಾಗ ಕರ್ತನೆ ಎಲ್ಲ ಬೇಡಿಗಳು ಕಳಚಿ ಹೋಗ್ತಾ ಇದ್ದು ಆರಾಧನೆ ಮಾಡುವಾಗ ನಿನ್ನ ಪ್ರಸನ್ನತೆ ತುಂಬಿಕೊಂಡು ಪ್ರತಿ ಒಬ್ಬರು ಸ್ವಾಮಿ ಬಿಡುಗಡೆ ಮೂಲಕವಾಗಿ ಪ್ರಾರ್ಥನೆಗೆ ಉತ್ತರವನ್ನು ಪಡೆದುಕೊಳ್ತಾ ಇದ್ದಾರೆ ಸ್ವಾಮಿ. ಪರಿಶುದ್ಧಾತ್ಮ ದೇವರೇ ಇವತ್ತಿನ ದಿವಸದಲ್ಲಿ ಕರ್ತನೆ ಅನೇಕರು ಕರ್ತನೆ ಸ್ವಾಮಿ ರಾಜನೇ ಅವರು ಕರ್ತನೆ ಸಮಸ್ಯೆಗಳಲ್ಲಿ ಬಂದಿರುವಾಗ ಪ್ರಭೆ ಅವರ ಸಮಸ್ಯೆಗಳಿಗೆ ಅವರ ರೋಗಗಳಿಗೆ ಅವರ ಬಂಧನಗಳು ಪ್ರತಿಯೊಂದು ಬಿಚ್ಚಲ್ಪಡಲಿ ಕರ್ತನೆ. ಪರಿಶುದ್ಧಾತ್ಮ ದೇವರೇ ಅಪ್ಪ ಕರ್ತನಾದ ದೇವರೇ ಪ್ರತಿಯೊಬ್ಬರ ಆತ್ಮದೊಳಗಡೆ ಅದ್ಭುತವನ್ನು ಮಾಡ್ರಿ ಸ್ವಾಮಿ. ಅವರ ಹೃದಯವನ್ನು ನಿನಗೆ ಅಪ್ಪ ಸ್ವಾಮಿ ಸಮರ್ಪಣೆ ಮಾಡುವಂತೆ ಕರ್ತನೆ ನೀನೇ ಆಶೀರ್ವಾದಕ್ಕೆ ಪಾತ್ರರಾಗಿ ಮಾರ್ಪಡಿಸಿ ಕರ್ತನೆ. ಸ್ತೋತ್ರಗಳು ಹೇಳೋಣ, ಪ್ರತಿಯೊಬ್ಬರು ಸ್ತೋತ್ರಗಳು ಹೇಳೋಣ. ನಮ್ಮಿಂದ ಅಸಾಧ್ಯ ಪ್ರಿಯರೇ, ದೇವರಿಂದ ಎಲ್ಲವೂ ಸಾಧ್ಯವಿದೆ. ನಂಬಿಕೆ ಮಾತ್ರವಿರಲಿ. ನಂಬಿಕೆ ಉಳ್ಳವರು ಆತನ ಮಹಿಮೆಯನ್ನು ಕಾಣುವಂತರಾಗಿರ್ತಾರೆ. ಪ್ರತಿಯೊಬ್ಬರು ಹೇಳೋಣ, ಪ್ರತಿಯೊಬ್ಬರು ಹೇಳೋಣ, ಯೇಸುವೆ ನಿನ್ನ ಮೇಲೆ ನಂಬಿಕೆ ಉಂಟು ಕರ್ತನೆ. ಯೇಸುವೆ ಕೊಟ್ಟಂತ ಅಪಾಯ ಕೊಟ್ಟಂತ ದೇವರಿಗೆ, ಆತನು ಕೊಟ್ಟಂತ ಕೈ ಕಾಲುಗಳು ಕೊಟ್ಟಂತ ದೇವರಿಗೆ, ಜೀವ ಕೊಟ್ಟಂತ ದೇವರಿಗೆ, ಉಸಿರು ಕೊಟ್ಟಂತ ದೇವರಿಗೆ ನಾವು ಮಹಿಮೆ ಪಡಿಸುವುದಾದರೆ ನಾವು ಆತನ ಸ್ವರ್ಗಕ್ಕೆ ಬಾಧ್ಯಸ್ಥರಾಗುವಂತವರಾಗಿದ್ದೇವೆ. ಪ್ರತಿಯೊಬ್ಬರು ಜೋರಾಗಿ ಸ್ತೋತ್ರಗಳನ್ನು ಹೇಳುತ್ತಾ ಈ ಮುಂಜಾನ ಸಮಯದಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಗೆ ಆತನ ಮಹಿಮೆ ಪಡಿಸೋಣ ಪ್ರಿಯರೇ. ಪ್ರತಿಯೊಬ್ಬರು ಜೋರಾಗಿ ಸ್ತೋತ್ರಗಳು ಹೇಳೋಣ. ಸ್ತೋತ್ರ ಎಂಬ ಪದವು ಮಹಿಮೆ ಪಡಿಸುವಂತದಾಗಿದೆ, ಆತನನ್ನ ಮಹಿಮೆ ಪಡಿಸುವಂತದಾಗಿದೆ.
ಆಗಿದೆ. ಆ ಮಹಿಮೆಯು ಸುಮ್ಮನೆ ಅಲ್ಲಿ ನಿಂತುಕೊಳ್ಳೋದಿಲ್ಲ ಪ್ರಿಯರೇ. ಆ ಮಹಿಮೆಯು ನಮ್ಮ ಮೇಲೆ ಇಳಿದು ಬರುವಂತದ್ದಾಗಿದೆ. ಆ ಮಹಿಮೆಯು ನಮ್ಮ ಆವರಿಸಿಕೊಳ್ಳುವಂತದ್ದಾಗಿದೆ. ಆ ಮಹಿಮೆಯು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವಂತದ್ದಾಗಿದೆ. ಆ ಮಹಿಮೆಯು ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂತದ್ದಾಗಿದೆ. ಆ ಮಹಿಮೆಯು ಪ್ರಾರ್ಥನೆ ಜೀವಿತದಲ್ಲಿ ತುಂಬುವಂತದ್ದಾಗಿದೆ. ಆ ಮಹಿಮೆಯು ದೇವರು ಆತನ ಸಮ್ಮುಖದಲ್ಲಿ ತನ್ನ ಮಕ್ಕಳಾಗಿ ಶುದ್ಧರಾಗಿ ಮಾರ್ಪಡಿಸಿ ಆತನ ಸ್ವರ್ಗಕ್ಕೆ ಬಾಧ್ಯಸ್ಥನಾಗಿ ಮಾಡುವಂತದ್ದಾಗಿದೆ. ಪ್ರತಿಯೊಬ್ಬರು ಸ್ತೋತ್ರಗಳನ್ನು ಹೇಳೋಣ. ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯಕ್ಕೆ ತಕ್ಕ ಹಾಗೆ ಇವತ್ತಿನ ದಿವಸದಲ್ಲಿ ನಮ್ಮ ಆತ್ಮಗಳನ್ನು ಸಿದ್ಧಪಡಿಸಿಕೊಳ್ಳೋಣ ಪ್ರಿಯರೇ. ಅಪ್ಪ ದೇವರೇ, ಇವತ್ತಿನ ದಿವಸದಲ್ಲಿ ಅದ್ಭುತ ಮಾಡು ಕರ್ತನೆ. ನಾವು ನಿನ್ನನ್ನೇ ನಂಬಿದ್ದೇವೆ ಸ್ವಾಮಿ, ನಾವು ನಿನ್ನನ್ನೇ ನಂಬಿದ್ದೇವೆ ಕರ್ತನೆ. ನಿನ್ನ ದರ್ಶನದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡು ಎಂಬುದಾಗಿ ಪ್ರತಿಯೊಬ್ಬರು ಸ್ತೋತ್ರಗಳನ್ನು ಹೇಳೋಣ. ಪ್ರತಿಯೊಬ್ಬರು ಸ್ತೋತ್ರಗಳನ್ನು ಹೇಳೋಣ. ಇವತ್ತು ನಾವು ಮೂಕವಾಗಿದ್ದರೆ ಅನೇಕರು ಮೂಕವಾಗಿ ಬಾಯಿ ಇಲ್ಲ ದೇವರೇ ಅಂತ ಅವರು ಕಣ್ಣೀರಿಡುತ್ತದೆ ಪ್ರಿಯರೇ. ಇವತ್ತು ನಮಗಾದರೂ ದೇವರು ಸ್ವರವನ್ನು ಕೊಟ್ಟಿದ್ದಾನೆ. ನಾವು ಮಂಕವಾದರೆ ಕಲ್ಲುಗಳು ಮಾತಾಡ್ತವೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾವು ಬಾಯಿ ತೆಗೆಯದಿದ್ದರೆ ಒಂದು ದಿವಸ ಕಲ್ಲುಗಳು ಮಾತಾಡಕ್ಕೆ ಶುರುವಾದರೆ ನಾವು ಬಾಯಿ ಮುಚ್ಚಿಕೊಳ್ಳಬೇಕಾಗುತ್ತೆ. ಆ ಬ್ಲೆಸ್ಸಿಂಗ್ ಎಲ್ಲ ದೇವರ ಸೃಷ್ಟಿಗೆ ಮಾತ್ರ ಹೋಗ್ಲಿಕ್ಕಿದೆ ಪ್ರಿಯರೇ. ಆ ಬ್ಲೆಸ್ಸಿಂಗ್ ನಮಗೂ ಮಾತ್ರ ಇಳಿದು ಬರಬೇಕು. ಸ್ತೋತ್ರ ಹೇಳೋಣ, ಸ್ತೋತ್ರ ಹೇಳುವ. ಪರಿಶುದ್ಧಾತ್ಮ ದೇವರೇ, ಯೇಸುವೆ, ಸ್ತೋತ್ರ ಎಂಬ ಪದವು, ಸ್ತೋತ್ರ ಎಂಬ ನಿಮ್ಮ ಕೆಲಸದ ಫಲವಾಗಿದೆ. ಸ್ತೋತ್ರ ಎಂಬುದು ನಿನ್ನ ಜೀವಿತದಲ್ಲಿ ನೀನು ಕಟ್ಟಲ್ಪಡುವಂತ ಗಂಟಾಗಿದೆ. ಭೂಲೋಕದಲ್ಲಿ ಏನನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ. ಇವತ್ತು ಸ್ತೋತ್ರ ಎಂಬ ಗಂಟು ನೀನು ಕಟ್ಟುತ್ತಾ ಇದ್ದರೆ ಅದು ಪರಲೋಕದಲ್ಲಿ ಕೂಡ ಬಿಚ್ಚಲ್ಪಡ್ತದೆ ಪ್ರಿಯರೇ. ನಿನ್ನ ಸ್ತೋತ್ರ ಎಂಬ ಪದಗಳು ಸ್ವರ್ಗಕ್ಕೆ ಪಾತ್ರರಾಗಿ ಮಾಡಲ್ಪಡ್ತದೆ. ಆ ಸ್ತೋತ್ರ ಎಂಬ ಪದವು ನಿನ್ನ ಜೀವಿತದಲ್ಲಿ ದೇವರ ಕಷ್ಟ, ಕಣ್ಣೀರು, ವೇದನೆಗಳು, ಶೋಧನೆಗಳು ಬರುವಂತ ಎಲ್ಲ ಕೇಡು ಗಂಟಾತ್ರಗಳು, ಅಪಾಯಗಳಿಂದ, ವಿಪತ್ತುಗಳಿಂದ ದೇವರು ಪರಿಹರಿಸುವಂತ ಶಕ್ತನಾಗಿದ್ದಾನೆ. ಇವತ್ತು ಆತನ ಪ್ರಸನ್ನತೆ ಇಲ್ಲದೆ ನಾವು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆತನ ಪ್ರಸನ್ನತೆ ಬಂದೇ ಸಾಕು ಅಂತ ಹೇಳೋಣ. ನಿನ್ನ ಪ್ರಸನ್ನತೆ ಬಂದೇ ಸಾಕು ಸ್ವಾಮಿ. ಸ್ತೋತ್ರ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಮ್ಮಿಂದ ಏನು ಸಾಧ್ಯವಿಲ್ಲಪ್ಪ. ಹೇಳೋಣ ಪ್ರಿಯರೆಲ್ಲರೂ. ನಿನ್ನ ಪ್ರಸನ್ನತೆ ಇಲ್ಲದೆ
ಇಲ್ಲದೆ ನಾವು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ಕರ್ತನೆ. ನಮ್ಮಿಂದ ಎಲ್ಲವೂ ಅಸಾಧ್ಯವಾಗಿದೆ ಕರ್ತನೆ, ಆದರೆ ನಿನ್ನಿಂದ ಎಲ್ಲವೂ ಸಾಧ್ಯವಾಗಿದೆ ಸ್ವಾಮಿ ರಾಜನೇ. ಪರಿಶುದ್ಧಾತ್ಮ ದೇವರೇ, ಮೋಶೆ ಕಂಡ ಸಮ್ಮುಖವು ನಾವು ಕಾಣುವ ಹಾಗೆ ಸಹಾಯ ಮಾಡಿ ಪ್ರಭುವೆ. ಎಲ್ಲರೂ ಒಂದು ಸಾರಿ ಹೇಳೋಣ ಪ್ರಿಯರೇ. ಮೋಶೆಯು ಆತನ ಇಸ್ರಾಯೇಲ್ ಜನರಿಗೆ ಕರೆಕೊಂಡು ಹೋಗುವಾಗ, ನನ್ನ ಬಲವು ಏನೇ ಇಲ್ಲ ದೇವರೇ, ನಾನು ಹೇಗೆ ಈ ಜನರಿಗೆ ನಡೆಸಿಕೊಂಡು ಹೋಗಲಿ ಅಂತ ಹೇಳಿದಾಗ ದೇವರಿಗೆ ಪ್ರಾರ್ಥನೆ ಮಾಡಿದನು ಪ್ರಿಯರೇ. ನಿನ್ನ ಪ್ರಸನ್ನತೆ ಇಲ್ಲದೆ ನಾನು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಅವರು ನೀರು ಕೇಳಿದಾಗ, ನಾನು ನೀರು ಕೊಡೋದಕ್ಕೆ ನಾನು ಶಕ್ತನಲ್ಲ, ನೀನು ಕಾರ್ಯ ಮಾಡದೇ ಇದ್ರೆ ನಾನು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಪ್ರಿಯರೇ, ದೇವರು ಆತನ ಸಮ್ಮುಖದಲ್ಲಿ ಇಳಿದು ಬಂದು ತಕ್ಷಣವೇ ಉತ್ತರ ಕೊಟ್ಟು ಆತನ ಇಸ್ರಾಯೇಲರ ಜನರಿಗೆ ಎಲ್ಲ ಬೇಡಿಕೆಗಳನ್ನು ನೆರವೇರಿಸಿ ಅವರನ್ನು ಸಿದ್ಧ ಮಾಡಿಕೊಂಡು ಹೋಗುವಾಗೆ ಸಹಾಯ ಮಾಡಿದನು ಪ್ರಿಯರೇ. ಇವತ್ತು ನಾವು ನಮ್ಮಿಂದ ಅಸಾಧ್ಯವಾದ ಕಾರ್ಯಗಳಿಗೆ, ರೋಗದಲ್ಲಿರಬಹುದು, ಕಷ್ಟದಲ್ಲಿರಬಹುದು, ಬಾಧೆಗಳಲ್ಲಿರಬಹುದು, ರೋಗಗಳು ನಮ್ಮನ್ನು ವೈದ್ಯರ ಕೈ ಬಿಟ್ಟಿರಬಹುದು, ಅನೇಕ ಸಾಲ ಬಾಧೆಗಳಿರಬಹುದು, ಅನೇಕ ಹಿಂಸೆಗಳಲ್ಲಿರಬಹುದು, ಹೇಳಿಕೊಳ್ಳಲಾರದ ಮನಗುಂದಿದವರಾಗಿರಬಹುದು, ಮನ ಮುರಿದವರಾಗಿರಬಹುದು, ನಾವು ಯಾರಿಗೆ ಕಷ್ಟಗಳನ್ನು ಹೇಳಲಿ ಎಂಬುದಾಗಿ ನೀವು ಇವತ್ತು ನಿಮ್ಮ ಹೃದಯದಲ್ಲಿ ಅಂದುಕೊಳ್ತಾ ಇದ್ದಾರೆ. ಇವತ್ತು ಹೇಳ್ತಾ ಇದ್ದಾನೆ ದೇವರು, ನೀನು ನನ್ನ ಜೊತೆ ಮಾತನಾಡು, ನಾನು ನಿನ್ನ ಜೊತೆ ಮಾತಾಡ್ತೀನಿ. ದೇವರ ಸಮ್ಮುಖವು ಇಳಿದು ಬರುವಾಗ ಆ ಸಮ್ಮುಖವು ನಮ್ಮನ್ನು ಬಿಡುಗಡೆ ತರಲಿಕ್ಕಿದೆ ಪ್ರಿಯರೇ. ನಂಬಿಕೆಯಿಂದ ಹೇಳೋಣ, ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಹೇಳ್ರಿ, ಇವತ್ತು ನಿನ್ನಿಂದ ಮಾತ್ರ ಸಾಧ್ಯ ದೇವರೇ, ನಿನ್ನಿಂದ ಮಾತ್ರ ಸಾಧ್ಯ. ನೀನು ಮಾತ್ರ ಅದ್ಭುತ ಮಾಡಬಲ್ಲೆ, ನೀನು ಮಾತ್ರ ಬಿಡುಗಡೆ ಬಲ್ಲೆ, ನೀನು ಮಾತ್ರ ಕೊರತೆಗಳನ್ನು ನೀಗಿಸಬಲ್ಲೆ, ನೀನು ಮಾತ್ರ ನನ್ನ ಕಣ್ಣೀರನ್ನು ಒರೆಸಬಲ್ಲೆ. ಇವತ್ತು ನನಗಿರುವಂತಹ ಸಮಸ್ಯೆಗಳು ನೀನೊಬ್ಬಾದ್ರೆ ಮಾತ್ರ ಪರಿಹರಿಸಬಲ್ಲೆ ಎಂಬುದಾಗಿ ಪ್ರತಿಯೊಬ್ಬರ ಆತ್ಮದಿಂದ ಹೇಳೋಣ. ನಿನ್ನ ಪ್ರಸನ್ನತೆ ಬೇಕು ದೇವರೇ, ನಿನ್ನ ಪವಿತ್ರ ಆತ್ಮನ ಪ್ರಸನ್ನತೆ ಇಳಿದು ಬರಬೇಕಾಗುತ್ತದೆ ಎಂಬುದಾಗಿ ಪ್ರತಿಯೊಬ್ಬರು ಹೇಳೋಣ. ಜೋರಾಗಿ ಹೇಳುವುದಾದರೆ ನಿನ್ನ ಪ್ರಸನ್ನತೆ ನನ್ನ ಮೇಲೆ ಇಳಿದು ಬರ್ತದೆ ಎಂಬುದಾಗಿ ನಂಬಿಕೆಯಿಂದ. ನಮ್ಮಿಂದ ಏನು ಸಾಧ್ಯವಿಲ್ಲಪ್ಪ. ಪ್ರತಿಯೊಬ್ಬರು ಎಲ್ಲ ಚರ್ಚ್ ಆಗಿ ನಾವೆಲ್ಲರೂ ಹೇಳೋಣ ಪ್ರಿಯರೇ.